ಏನು ಹೇಳ್ತಾ ಇದೆ ಭವಿಷ್ಯ ನಮ್ಮ ಬೊಂಬೆ? ಬದುಕಿನ ಸೂತ್ರ ಬಿಗಿಯಾದರೆ ಕೈ ಕಡಿದೀತು, ಬಿಟ್ಟರೆ ಕೈ ಬಿಟ್ಟು ಹೋದೀತು. ಹಂಗಂದ್ರೆ ಈ ಬದುಕು ಅನ್ನೋದು ಮುಷ್ಟಿಲಿ ಹಿಡ್ಕೊಂಡಿರೋ ಚಿಟ್ಟೆ ಇದ್ದ ಹಾಗೆ. ಬಿಗ್ಗಾಗಿ ಹಿಡಿದು ಬಿಟ್ರೆ ಚಿಟ್ಟೆ ಉಸಿರು ಕಟ್ಟಿ ಸತ್ತ ಬಿಡ್ತದೆ. ಸಡಲ ಬಿಟ್ರೆ ಹುರ್ರ್ ಅಂತ ಹಾರೋಗ್ಬಿಡ್ತದೆ. ಸೀತಾ, ನಿಮ್ಗೇನಾದ್ರು ಅರ್ಥ ಆಯ್ತಾ? ಯಾವುದಕ್ಕೂ ಜೋಪಾನಾಗಿರುತ್ತಾಯಿ. ಏನ್ ಟೈಮಿಂಗ್ಸ್ ಇವ್ರದು? ಥಿಂಕ್ ಆಫ್ ಅ ಡೆವೆಲ್ ಅಂಡ್ ದ ಡೆವೆಲ್ ಈಸ್ ಹಿಯರ್. ನಮಸ್ತೆ ಭಾರ್ಗವಿ ಮೇಡಮ್. ನೋನೋ, ನೀವು ಹೇಳಿದ ಕೆಲಸನ ನಾನು ಮಾಡ್ತಿಲ್ಲ. ನೀವು ಹುಡುಕ್ತಾ ಇರೋ ವಿಷಯದ ಮೂಲ ಸಿಕ್ಕಾಯ್ತು. ಲಕ್ಷ್ಮಿ ಮೆಟರ್ನಿಟಿ ಸೆಂಟರ್, ಡಾಕ್ಟರ್ ಅನಂತ ಲಕ್ಷ್ಮಿ ಇವರೇ ಸೀತಾನ ಟ್ರೀಟ್ ಮಾಡಿರೋದು. ಪಕ್ಕಾ ಇನ್ಫಾರ್ಮೇಶನ್. ಪೇಷಂಟ್ ಹಿಸ್ಟ್ರಿ ಡಾಕ್ಟರ್ ಗೊತ್ತಿರಲ್ವಾ? ಡೋಂಟ್ ವರಿ, ಆ ಸಿ ಅಪ್ಪ ಯಾರು ಅಂತ ಗೊತ್ತಾಗುತ್ತೆ. ಸೀತಾ, ಬದುಕಿನ ಸೂತ್ರ ಬಿಗಿಯಾದರೆ ಕೈ ಕಡಿದೀತು, ಬಿಟ್ಟರೆ ಕೈ ಬಿಟ್ಟು ಹೋದೀತು. ಚಿಕ್ಕಿ, ಏನಿದು ಹೊಸ ನೆಕ್ಲೆಸಾ? ಹಾ, ಅಕ್ಕಂದು. ಅಕ್ಕ ಹೊಸದಾಗಿ ತಗೊಂಡಾಗ ಚೆನ್ನಾಗಿದೆ ಅಂತ ಹೇಳಿದ್ದೆ, ಅದಕ್ಕೆ ಅಕ್ಕ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಚಿಕ್ಕಿ. ಥ್ಯಾಂಕ್ ಯು ಸೀತಾ. ನಾವೊಂದು ನಿಮ್ ಗಿಫ್ಟ್ ತಂದಿದೀವಿ. ಗಿಫ್ಟಾ? ಚಿಕ್ಕಿ, ಸರ್ಪ್ರೈಸ್. ಸೀತಾ, ಈ ಗಿಫ್ಟ್ ಎಲ್ಲ ಯಾಕೆ ಹೇಳು? ಇಟ್ಸ್ ಓಕೆ ಚಿಕ್ಕಿ, ಏನಿದೆ ಅಂತ ಫಸ್ಟ್ ನೋಡಿ. ಜೀನ್ಸ್ ಪ್ಯಾಂಟ್ ಟಾಪ್. ಸೀತಾ, ನನ್ ಬರೀ ಬಾಯಿ ಮಾತಿಗೆ ಜೀನ್ಸ್ ಅಂದ್ರೆ ಇಷ್ಟ ಅಂತ ಹೇಳ್ದೆ, ನೀನ್ ನೋಡಿದ್ರೆ ತಂದೆ ಬಿಟ್ಟಿದ್ಯಾ? ಚಿಕ್ಕಿ, ಇದು ಬರೀ ಕೈಲಿ ಇಟ್ಕೊಳಕಲ್ಲ, ನೀವು ಟ್ರೈ ಕೂಡ ಮಾಡಿ ನೋಡ್ಬೇಕು. ಅಂದಾಜ್ ಸೈಜ್ ಮೇಲೆ ತಂದಿದೀವಿ, ಪ್ಲೀಸ್ ಬೇಗ ಟ್ರೈ ಮಾಡಿ. ಅಲ್ಲ ಸೀತಾ, ಹಾಕೊಂಡ್ ನೋಡಿ, ನಾನು ನೋಡ್ಬೇಕು ಹೇಗ್ ಕಾಣಿಸ್ತೀರಾ ಅಂತ. ಸೀತಾ, ಹಾಕೊಂಡ್ರೆ ನಾನು ಹೇಗ್ ಕಾಣ್ತೀನೇನೋ, ಬೇಡ ಪ್ಲೀಸ್. ಚಿಕ್ಕಿ, ನೀವು ತುಂಬಾ ಕ್ಯೂಟ್ ಆಗಿ ಕಾಣ್ತೀರಾ, ಬೇಗ ಟ್ರೈ ಮಾಡಿ, ನಾವು ಆಚೆ ಕಾಯ್ತಾ ಇರ್ತೀವಿ. ಸೀತಾ, ಪ್ಲೀಸ್ 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 ಸೀತಾ. ಪ್ಲೀಸ್. ಸೀತಾ, ನಂಗೆ ಒಂಥರ ಆಗತ್ತೆ, ಬೇಡ. ಸೀತಾ, ಸಾಧನಾ, ನೀನಾ ಇದು? ಏಯ್ ಲಿಟಲ್ ಚಂಪಲ್, ನೋಡಿ ಚಪ್ಪಲೆ. ನನಗೆ ಗುರ್ತೇ ಸಿಗ್ಲಿಲ್ವಲ್ಲ ಸಾಧನಾ. ನಮ್ಮ ಮನೆಗೆ ಯಾವುದೋ ಬೇಬಿ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡೆ ನಾನು. ಸಾಧನಾ, ಏನ್ ಗೊತ್ತಾ, ಬಹುಶಃ ನಿನ್ಗೊಬ್ಳು ಮಗಳಿದ್ದಿದ್ರೆ ಅವಳು ಇದೇ ತರ ಕಂಡಿರೋಳೋ ಏನೋ. ಸೀತಾ ಗಿಫ್ಟ್ ಮಾಡಿದ್ದು ಬಾವ. ಸುಮ್ಮನೆ ಬಾಯಿ ಮಾತಿಗೆ ಜೀನ್ಸ್ ಅಂದ್ರೆ ಇಷ್ಟ ಅಂತ ಹೇಳ್ದೆ, ನೋಡಿದ್ರೆ ಸೀತಾನು ಸಿಹಿ ಹೋಗಿ ತಂದೆ ಬಿಟ್ಟಿದ್ದಾರೆ. ಹಾಗಾದ್ರೆ ಇದು ನಮ್ಮ ಸೀತಾ ಮತ್ತೆ ಸಿಹಿ ಕೊಟ್ಟಿರುವಂತ ಗಿಫ್ಟಾ? ವೆರಿ ಗುಡ್, ವೆರಿ ಗುಡ್. ಸೀತಾ, ಈ ನಿಮ್ಮ ಚಿಕ್ಕತ್ತೆನ ಇನ್ನೂ ಚಿಕ್ಕವಳ ತರ ಕಾಣೋ ತರ ಮಾಡ್ಬಿಟ್ಟೆ ನೋಡು ನೀನು. ಆದ್ರೆ ಈ ನಮ್ಮ ಮ್ಯಾಚ್ ರೆಫ್ರಿ ಅಂದ್ರೆ ನಮ್ಮ ಅಪ್ಪಾಜಿ ಇದಾರಲ್ಲ, ಅವರು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ. ಮನೆ ಮಕ್ಕಳು ಇದೇ ತರ ಕಾಣಬೇಕು, ಸೊಸೈಟಿ ಇದೇ ತರ ಕಾಣಬೇಕು ಅಂತ. ಆ ರೂಲ್ಸನ್ನೇ ಮರೆಸೋ ಹಾಗೆ ಮಾಡ್ಬಿಟ್ಟೆ ನೀನು. ಮ್ಯಾಚ್ ರೆಫ್ರಿ ಏನು ಹೇಳಿಲ್ವಾ ಅಂದ್ರೆ ಅಪ್ಪಾಜಿ ಏನು ಹೇಳಿಲ್ವಾ? ಅಯ್ಯಯ್ಯೋ, ನಾನಿನ್ನೂ ಮಾವಯ್ಯನ ಮುಂದೆ ಹೋಗಿಲ್ಲ ಬಾವ.
ನನಗೆ ತುಂಬ ಭಯ ಆಗ್ತಿದೆ. ಭಯನ ಯಾಕೆ ಚಿಕ್ಕಿ? ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಕರೆಕ್ಟ್ ರಾಮ. ಹೌದು ಸಣ್ಣ ಚಿಕ್ಕಿ, ಡ್ಯಾಡಿ ಹೇಳ್ದಂಗೆ ನೀವು ಬೇಬಿ ತರನೇ ಕಾಣ್ತಿದ್ದೀರಾ. ಅನಿ, ನೀನು ನಿನ್ನ ಸೀತಾ ಅತ್ತಿಗೆಗೆ ಮತ್ತೆ ಸಿಹಿಗೆ ಥ್ಯಾಂಕ್ಸ್ ಹೇಳು. ನಿನ್ನ ಸಾಧನ ಚಿಕ್ಕಿ ವಯಸ್ಸನ್ನ ಕಮ್ಮಿ ಮಾಡಿದ್ದಕ್ಕೆ. ಈಗ ಎಲ್ಲರೂ ಬಂದಾಯ್ತಲ್ಲ, ಕೇಕ್ ಕಟ್ ಮಾಡ್ಸಕ್ಕೆ ತಾತನ ಕರಿಯಣ್ವಾ? ನಾನ್ ಕರ್ಕೊಂಡ್ ಬರ್ತೀನಿ. ಮಾವಯ್ಯ ಬಂದು ಈ ಅವತಾರ ನೋಡಿದ್ರೆ ಏನಂತಾರೋ ಏನೋ ಭಯ ಆಗ್ತಿದೆ. ಐಡೆಂಟಿ ಕಾರ್ತಿದಾರೆ ನೋಡಿ. ಏ ಪುಟಿ, ಸರ್ಪ್ರೈಸ್ ಅಂದಿಲ್ಲ, ಏನ್ ಪುಟಿ? ಇದೇ ಸರ್ಪ್ರೈಸ್. ನಮ್ ಕ್ಯೂಟ್ ಅಕ್ಕನ್ ಬರ್ತಡೇ ಇವತ್ತು. ಓ ಸಾಧನಾ ಬರ್ತ್ಡೇ. ಅಡ್ಡಡ್ಡಡ್ಡ ಏನಮ್ಮ ಸೀತಾ, ನೀನು ಮನೆಗೆ ಬರ್ತಿದಂಗೆ ಸಂಭ್ರಮವೋ ಸಂಭ್ರಮ. ಕೇಕ್ ಮೇಲ್ ಕೇಕು. ಸರಿ, ಬರ್ತ್ಡೇ ಹುಡುಗಿ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಹೌದು, ಕ್ಯೂಟ್ ಅಕ್ಕ ಎಲ್ಲಿ? ಎಲ್ಲಿ ಹೋದ್ರು? ಕ್ಯೂಟ್ ಅಕ್ಕ, ಕ್ಯೂಟ್ ಅಕ್ಕ, ಕ್ಯೂಟ್ ಅಕ್ಕ ಎಲ್ಲಿದ್ದಾರೆ? ಏ ಎಲ್ಲಮ್ಮ ಇಲ್ಲಿ. ಸೇರಿಂದೆ. ಬರ್ತ್ಡೇ ದಿವಸ ಏನಮ್ಮ ನಿನ್ನ ಅವತಾರ?